ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಡ ಕಣಯ್ಯ. 6 ತಿಂಗಳಾದ್ಮೇಲೆ ತಾನಾಗ್ತಾನೆ ಸರಿ ಹೋಗ್ಬಿಡುತ್ತೆ. ಏನ್ರಿ ಹೇಳ್ತಿದ್ದೀರಾ? ಪುಟ್ಮಲ್ಲಿ ಅವರು ಪ್ರೆಗ್ನೆಂಟ್ ಕೂದಲು ಮುಟ್ಟಿದ್ರೆ ನಿಮ್ ತಾಯಾನೆ. ಡಾಕ್ಟ್ರೆ, ಪುಟ್ಟಮಲ್ಲಿ ಅವ್ರನ್ನ ಚೆಕ್ ಮಾಡಿದೆ, ಅದು ಹೆಂಗ್ರಿ ಪ್ರೆಗ್ನೆಂಟ್ ಅಂತ ಹೇಳ್ತೀರಾ? ಯಾವ ಇಂಥ ಟೈಮಲ್ಲಿ ಚೆಕ್ಕು ಟ್ರೀಟ್ಮೆಂಟ್ ಏನು ಬೇಕಾಗಲ್ಲ ಕಣಯ್ಯ. ಪುಟ್ಮಲ್ಲಿ ಅವರೇ ಕಂಗ್ರ್ಯಾಚುಲೇಷನ್ಸ್. ಡಾಕ್ಟ್ರೆ, ನಾನು ಹೇಳ್ತಾ ಇದ್ದೀನಿ, ಪುಟ್ಟಮಲ್ಲಿ ಅವರು ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಪುಟ್ಮಲ್ಲಿ ಅವರು ಪ್ರೆಗ್ನೆಂಟ್ ಕಣಯ್ಯ. ಚಂದನ್ ಅವ್ರೆ, ಯಾಕಂಗೆ ಹೇಳಿರಿ? ನಾನು ಯಾಕೆ ಪ್ರೆಗ್ನೆಂಟ್ ಆಗಬಾರ್ದು? ಪುಟ್ಟಮಲ್ಲಿ ಅವ್ರಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ಮನಿರಿ. ಇವರು ಸುಳ್ಳು ಹೇಳ್ತಿದ್ದಾರೆ. ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವ್ರು ಪ್ರೆಗ್ನೆಂಟ್ ಕಣಯ್ಯ. ನಾನು ಹೇಳ್ತಿದ್ದೀನಿ, ಅವರು ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯೋ, ವಾ, ಗಂಡ ಹೆಂಡತಿ ಮಧ್ಯೆ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಗಂಡಂಗೆ ಸಮಸ್ಯೆ ಇದೆಯಾ? ನಮ್ಮ ಬಾಬಣ್ಣಗೇನು ಸಮಸ್ಯೆ ಇಲ್ಲಾನೆ. ಮತ್ತೆ ಯಾಕಮ್ಮ ಇವ್ರು ಬರ್ತಾ ಇದ್ದಾರೆ? ಅವ್ರಿಗೆ ತಲೆ ಕೆಟ್ಟದೆ ಅನ್ಸುತ್ತ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾವ್ರೆ. ಹೊಸಿ ಇವ್ರ ಕುಕ್ ಮಾಡಿ. ಬೇಡಮ್ಮ, ಈ ಟೈಮಲ್ಲಿ ಮಾತ್ರ ಬೇಡ. ಅದು ಕುಕ್ಕಲ್ಲಮ್ಮ, ಚಕ್ಕು ಚಕ್ಕು. ಹಿಡಿದ್ರೆ ಜಾಡ, ಅದನ್ನೇ ಮಾಡಿ. ಯೋ, ಅವ್ರ ಜೊತೆ ನೀನು ಚೆಕ್ ಮಾಡ್ಲೇನಯ್ಯ? ಯಾಕಯ್ಯ ಯಾಕಯ್ಯ ಹಿಂಗೆ ತಿಕ್ಲಂಗೆ ಆಡ್ತಿದ್ಯಾ? ಏನಾಗಿದೆಯಾ ನಿನಗೆ? ನನ್ನನ್ನು ಯಾಕ್ರಿ ಚೆಕ್ ಮಾಡ್ತೀರಾ? ಪಾಪ ಪುಟ್ಟಮಲ್ಲಿ ಅವ್ರಿಗೇನು ಪಿತ್ತ ಜಾಸ್ತಿ ಆಗಿ 2 ಸಲ ವಾಮಿಟ್ ಮಾಡ್ಕೊಂಡ್ರು. ನೀವು ಚೆಕ್ ಮಾಡಿದ್ರೆ ಅದು ಹೆಂಗ್ರಿ ಅವ್ರಿಗೆ ಪ್ರೆಗ್ನೆಂಟ್ ಅಂತ ಹೇಳ್ತೀರಾ? ಏನ್ ದುಡ್ಡು ಕೊಟ್ಟು ಡಾಕ್ಟರ್ ಆದ್ರ? ಪ್ರತಿರೋಧಿಸಬಲ್ಲೆ, ಬರ ಸಿಡಿದ ಬಡಿತವನ್ನು ಮುಚ್ಚಲು ಹಿಡಿದಬಲ್ಲೆ. ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ನಾನು ಏನ್ ಅನ್ಕೊಂಡಿದ್ಯಾ? ನಿಮ್ಮ ಮನೆಗೆ ಬಂದಾಗೆಲ್ಲ ಏನು ಫೀಸನ್ನ ಕಿತ್ತಿ ಕೊಟ್ಟಿದ್ಯಾ ಅಲ್ವಾ? ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋ ನಿನಗೆ ದುರಹಂಕಾರ ಇರ್ಬೇಕಾರೆ. ನಾನು ಡಾಕ್ಟರ್ ಕಣ, ನನಗಿನ್ನೆಷ್ಟು ದುರಹಂಕಾರ ಇರ್ಬೇಡ. ನನ್ನ ಬಳ್ಳಾರಿಗಳು ಈರುಳ್ಳಿ ಬಾರಿ ಉಳ್ಕೊಂಡಿದ್ದೀರಾ? 5 ಪೈಸಾ ನಾಲೆಡ್ಜ್ ಇರುತ್ತೆ, ಬಿಳಿ ಕೋಟ್ ಹಾಕೊಂಡು ನನ್ನ ಡಾಕ್ಟ್ರು ಅಂತ ಬಿಲ್ಡಪ್ ಕೊಡೋ ಡುಬಾಕ್ ಅನ್ಕೊಂಡಿದ್ದೀನಿ. ಚಂದನ್ ಅವ್ರೆ, ಖುಷಿ ಪಡೋ ವಿಷಯಕ್ಕೆ ಯಾಕೆ ತಲೆ ಕೆಟ್ಟದಂಗೆ ಆಡ್ತೀರಿ? ಜಗಳ ಮಾಡೋದನ್ನ ಒಟ್ಟಿ ಬಿಟ್ಟು ಹೋಯ್ತಾರೆ. ಪುಟ್ಟಮಲ್ಲಿ ಅವರೇ, ಸಾರಿ, ಐ ಆಮ್ ವೆರಿ ಸಾರಿ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಡಾಕ್ಟ್ರು ನಾನು ಹೇಳಿದ್ಮೇಲೆ ಫುಲ್ ಆ್ಯಂಡ್ ಫೈನಲ್ಲು ನೀನು ಗಂಡಸು ಅನ್ನೋದೆಷ್ಟು ಕನ್ಫರ್ಮ್, ಇವರು ಪ್ರೆಗ್ನೆಂಟ್ ಅನ್ನೋದು ಅಷ್ಟೇ ಕನ್ಫರ್ಮ್. ದೇವ್ರೆ, ನಿನ್ ಕೃಪೆಯಿಂದ ತಾಯಿ ಆಯ್ತೀವ್ರಿ. ಈ ವಿಷಯವ ನಿನ್ಗೆ ಹೇಳವು ಅಂತ ಬಂದೆ. ಮೊದಲು ಈ ವಿಷಯವ ಯಾರಿಗೆ ಹೇಳನೆ? ನಮ್ಮ ಬಾಬಣ್ಣಂಗೆ ಹೇಳ ಇಲ್ಲ ನಮ್ಮ ಅತ್ತೆವಂಗೆ ಹೇಳ? ನಮ್ಮ ಬಾಬಣ್ಣಂಗೆ ಹೇಳಕ್ ನಾಚಿಕೆ ಆಯ್ತದ. ಅದಕ್ಕೆ ಈ ವಿಷಯ ಮೊದಲು ನಮ್ಮ ಅತ್ತೆವಂಗೆ ಹೇಳ್ತೀನಿ. ಹಲೋ ಅತ್ತೆವ್ವ. ಏನ್ ಕೂಸು? ಅತ್ತೆವ್ವ, ಅದು ಅದು ಥು, ಹೋಗಿ ಅತ್ತೆವ್ವ. ಅದ್ಯಾಕೆ ಈ ಪಾಟಿ ನಾಚ್ಕೊಂಡಿಯೇ? ಏನಾಯ್ತು ಅಂತ ಹೇಳ್ಬಾರ್ದಾ? ಅತ್ತೆವ್ವ, ಅದು ಅದು ನೀವ್ ಹೇಳ್ದಂಗೆ ಅದು ಆಗದೆ. ಏನದಾಗದೆ? ಒಸಿ ಬಿಡಿಸಿ ಹೇಳ್ಬಾರ್ದಾ? ಅತ್ತೆವ್ವ, ನೀವು ಅಜ್ಜಿ ಆಯ್ತಾ ಇದ್ದೀರಿ. ನಿಮ್ಮ ಅಟ್ಟಿಗೆ ಬಂದಿರೋ ಗೊಂಬೆಯಿಂದನಾ? ಅಲ್ಲ ಅತ್ತೆವ್ವ, ನಾನು ಹೋಟೆಲ್ ಬೆಳಿತಾರ ಕೂಸಿಂದ. ಅಯ್ಯೋ, ನಿನ್ ಬಾಯಿಗೆ ಜೇನುತುಪ್ಪ ಸುರಿಯ. ನಾ ಹೇಳ್ದಂಗೆ ಡಾಕ್ಟರ್ನ ಕರ್ಸಿ ಚೆಕಪ್ ಮಾಡಿಸ್ಕೊಂಡ್ಯಾ? ಮೂವತ್ಯವ್ವ,
ಆ ಡಾಕ್ಟ್ರು ಹೇಳಿದ್ಮೇಲೆಯ ಮೊದಲು ನಿಮಗೆ ಫೋನ್ ಮಾಡ್ತಾ ಇರೋದು. ಅಯ್ಯೋ ನಂಗೆ ಖುಷಿ ಆಯ್ತದೆ ಕೂಸು. ಎಲ್ಲಿಯ ದನ ಕಾಯೋನು? ಅಯ್ಯೋ ಇನ್ ಮುಂದೆ ನನ್ನ ಮಗನಿಗೆ ನಾನು ಹಂಗೆಲ್ಲ ಬೈಬಾರ್ದು. ನನ್ನ ಕೂಸ್ಗೆ ಅಂದ್ರೆ ನೀನು ಕೂಸ್ ಕೊಟ್ಟಿರೋ ನನ್ನ ಕೂಸ್ ಕೈಗೆ ಫೋನ್ ಕೊಡು. ಅವರು ಅಂಗಡಿಗೆ ಹೋಗವ್ರೆ. ಸರಿ ಬಿಡು, ನಾನೇ ಅವನಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ಬೇಡ ಅತ್ಯವ, ಈ ವಿಷಯವ ನಾನೇ ಅವ್ರಿಗೆ ಹೇಳ್ತೀನಿ. ಆಸೆ ನೋಡು ಆಸೆ. ಅವ್ನು ಬಂದ್ಮ್ಯಾಕೆ ಅವನಿಗೂ ಸಿಹಿ ಕೊಟ್ಟು ನೀನು ಸಿಹಿ ತಿನ್ನು. ಆಯ್ತು ಅತ್ಯವ. ಆಮ್ಯಾಕೆ ನಾನು ಆವಾಗಲೇ ಹೇಳ್ದಂಗೆ ನೀನು ಯಾವ ಕೆಲಸನೂ ಮಾಡಬೇಡ. ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು. ಹ್ಞೂ ಅತ್ಯವ, ನೀವು ಹೇಳ್ದಂಗೆ ಮಾಡ್ತೀನಿ. ಜಾಸ್ತಿ ಆಯಾಸ ಮಾಡ್ಕೋಬೇಡ ಕೂಸು. ನಾನು ಬಿರ್ಬಿರ್ನಲ್ಲಿಗೆ ಬಂದ್ಬಿಡ್ತೀನಿ. ಹಂಗೆ ನನ್ನ ಮಗ ಬಂದ್ಮೇಲೆ ನನಗೆ ಫೋನ್ ಮಾಡಿಸು, ನಾನು ಅವನ ಹತ್ರ ಮಾತಾಡ್ತೀನಿ. ಸರಿ ಅತ್ಯವ, ಅವ್ರು ಬಂದೇಟ್ಗೆ ಫೋನ್ ಮಾಡಿಸ್ತೀನಿ. ಈಗ ನಾನು ಫೋನ್ ಮಾಡಿಸ್ತೀನಿ. ಆಯ್ತು ಮಡ್ಗು ಕೂಸು. ಅಯ್ಯೋ ನನಗೆ ಖುಷಿ ತಡ್ಕೊಳಕ್ಕಾಗಕ್ಕಿಲ್ಲ. ಏಯ್ ತಕ ಹಣ್ಣು. ಥ್ಯಾಂಕ್ ಯು ಆಂಟಿ. ಇನ್ಮ್ಯಾಕೆ ದಿನ ಅಟ್ಟಿ ತವ ಬಾ. ಅಟ್ಟಿ ತಾವ ಏನು ಅಟ್ಟಿ ಒಳಕೆ ಬರ್ತೀನಿ ಬಿಡಿ. ಇದೇನಪ್ಪ, ಪುಟ್ಟಮಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ರು ಇಷ್ಟು ದೊಡ್ಡ ಹೊಟ್ಟೆ ಬಂದಿಲ್ಲ. ಇವಳಿಗೆ ಹೇಗೆ ಇಷ್ಟು ದೊಡ್ಡ ಹೊಟ್ಟೆ ಬಂತು? ಇದೇನು ಕನಸೋ ನನ್ಸೋ? ಕನಸ? ಅಯ್ಯೋ ಮಧು, ಏನಿದೆಲ್ಲ? ಕಾಣಿಸ್ತಿಲ್ವಾ ಜಾನಿ? ಹೆರಿಗೆ ನೋವು ಅನ್ಭವಿಸ್ತಿದ್ದೀನಿ. ಮಧು, ಸುಮ್ಮನೆ ತಮಾಷೆ ಮಾಡಬೇಡ. ಬೆಳಗ್ಗೆ ತಾನೇ ನಾರ್ಮಲ್ ಆಗಿದ್ದೆ, ಇಷ್ಟು ಬೇಗ ಹೇಗೆ ಪ್ರೆಗ್ನೆಂಟ್ ಆಗ್ಬಿಟ್ಟೆ? ಹೋಗಿ ಜಾನಿ, ನೀವೀ ಪ್ರಶ್ನೆ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಮಧು, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನೇನ್ ಮಾಡ್ದೆ? ನನಗೆ ಯಾಕೆ ಟೆನ್ಷನ್ ಕೊಡ್ತಿದ್ಯಾ? ಅದು ಅದೇನ್ ವಿಷಯ ಅಂತ ಹೇಳು, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಜಾನಿ, ನಾನು ನಿಮಗೆ ಟೆನ್ಷನ್ ಕೊಡ್ತಿಲ್ಲ. ನೀವು ತಂದೆ ಆಗ್ತಿದ್ದೀರಾ ಅಂತ ಗುಡ್ ನ್ಯೂಸ್ ಕೊಡ್ತಿದ್ದೀನಿ. ಮಧು, ನೀನ್ ಪ್ರೆಗ್ನೆಂಟ್ ಆಗಕ್ಕೆ ಹೇಗೆ ಸಾಧ್ಯ? ಯಾಕೆ ಜಾನಿ, ನಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಮಧು, ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ಮೊದಲೇ ಅವ್ರು ಪ್ರೆಗ್ನೆಂಟ್ ಅನ್ನೋ ಟೆನ್ಷನ್ ಇದ್ದೀನಿ, ನೀನು ಟೆನ್ಷನ್ ಕೊಡ್ಬೇಡ. ಜಾನಿ, ನೀವು ನನ್ನ ಈ ರೀತಿ ನೋಡಿ ಖುಷಿ ಪಡ್ತೀರಾ ಅನ್ಕೊಂಡೆ, ಆದ್ರೆ ಇದಕ್ಕೂ ಅಪ್ಸೆಟ್ ಆಗ್ತಿದ್ದೀರಾ? ಸರಿ, ವಿಷಯ ಹೇಳ್ತೀನಿ ಕೇಳಿ. ಗ್ರೂಮಿಂಗ್ ಕ್ಲಾಸಲ್ಲಿ ಪ್ರೆಗ್ನೆಂಟ್ ಲೇಡೀಸು ಎಷ್ಟು ಕಷ್ಟ ಪಡ್ತಾರೆ ಅಂತ ಮಾತಾಡ್ಕೋತಿದ್ವಿ. ಆ ಕಷ್ಟ ಹೇಗಿರುತ್ತೆ ಅಂತ ನೋಡಕ್ಕೆ ಇಷ್ಟೆಲ್ಲ ಮಾಡಿದೆ. ಮತ್ತೆ ಈ ಹೊಟ್ಟೆ? ಬರೀ ಬಟ್ಟೆ. ಜಾನಿ, ಇತ್ತೀಚೆಗೆ ನೀವು ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ, ಸ್ವಲ್ಪ ಕೂಲ್ ಆಗಿರಿ. ಹೌದು, ಯಾರೋ ಪ್ರೆಗ್ನೆಂಟ್ ಅಂದ್ರಲ್ಲ, ಯಾರು ಪ್ರೆಗ್ನೆಂಟು? ಈಗ ಆ ವಿಷಯ ಯಾಕೆ ಬಿಡು. ಈಗ ನೀವೇನ್ ಹೇಳ್ತಿರೋ ಇಲ್ವೋ? ಡಾಕ್ಟ್ರು ಪುಟ್ಟಮಲ್ಲಿ ಅವರು ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಜಾನಿ, ಇಷ್ಟೊಂದು ಖುಷಿಯಾಗಿರೋ ವಿಷಯನ ಯಾಕೆ ಇಷ್ಟು ತಪ್ಪಾಗಿ ಹೇಳ್ತಿದ್ದೀರಾ? ಉಪ್ಪು ಖಾಲಿ ಆಗಿದೆ, ಅದಕ್ಕೆ. ಖಾಲಿ ಆಗಿರೋ ದುಪ್ಪಲ್ಲ, ನಿಮ್ ತಲೆಯಲ್ಲಿರೋ ಬುದ್ಧಿ. ನಾನು ಈಗಲೇ ಪುಟ್ಪಲ್ಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ದುಃಖ ಪಡೋ ವಿಷಯಕ್ಕೆ ಖುಷಿಯಿಂದ ವಿಶ್ ಮಾಡ್ತಾಳಂತೆ. ಹಲೋ ಪುಟ್ಮಲ್ಲಿ ಅವರೇ. ಯೋಳಿ ಮಧುರವ್ರೆ, ನೀವ್ ತಾಯಿ ಆಗ್ತಿರೋ ವಿಷಯ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕು. ಪುಟ್ಮಲ್ಲಿ ಅವರೇ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರೆ ಚಾಡ. ಜಾಡಿರೋದು ಹಾಗಿರ್ಲಿ, ಇಂಥ ಖುಷಿಯಾಗಿರೋ ವಿಷಯಕ್ಕೆ ಬರೀ ಥ್ಯಾಂಕ್ ಯು ಹೇಳ್ತೀರಾ ಅಥವಾ ಪಾರ್ಟಿನೂ ಕೊಡಿಸ್ತೀರಾ? ಪಾರ್ಟಿ ತಾನೇ, ನಮ್ಮ ಬಾಬಣ್ಣ ಬಂದ್ಮೇಲೆ ಅವ್ರಿಗೂ ಯೋಳಿ ಕೊಡಿಸ್ತೀನಿ. ಅಂದ್ರೆ ನೀವಿನ್ನು ಈ ವಿಷಯನ ಗೌಡ್ರಿಗೆ ಹೇಳಿಲ್ವಾ? ಇಲ್ಲ ಮಧುರವ್ರೆ, ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಗಂಡನ ಹತ್ರ ಈ ವಿಷಯ ಹೇಳಕ್ಕೆ ಯಾಕೆ ನಾಚ್ಕೋತೀರಾ? ಹೇಗ್ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದು ಅದೇನು ಅಂತ ಹೇಳಿ. ಪುಟ್ಮಲ್ಲಿ ಅವರೇ, ಗೌಡ್ರು ಮನೆಗೆ ಬರ್ತಿದ್ದ ಹಾಗೆ ಸೈಡಿಗೆ ಹೋಗಿ ಇಷ್ಟು ಮಾಡಿ. ಆಯ್ತು ಮಧುರವ್ರೆ. ಆ ಗೌಡ್ರು ಯಾರು ಮಾಡಕ್ಕಾಗ್ದಿರೋ ಘನಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಕ್ಕೆ ಅವ್ರು ಪ್ಲಾನ್ ಬೇರೆ ಮಾಡ್ತಾರೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಬುದ್ಧಿನೇ ಇಲ್ಲ ಅಂತ. ಪುಟ್ಮಲ್ಲಿ ಅವರೇ, ನಾ ಹೇಳ್ದಾಗ ಮಾಡಿ, ಆಗ ಗೌಡ್ರಿಗೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಸರಿ ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಈಗ ಫೋನ್ ಮಾಡುತ್ತೀನಿ. ಓಕೆ ಪುಟ್ಮಲ್ಲಿ ಅವರೇ, ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಏನಂತ ವಿಷಯ ಹೇಳ್ಕೊಟ್ಟೆ? ಅದೆಲ್ಲ ಹೆಣ್ಮಕ್ಳು ವಿಷಯ, ನಿಮಗೆ ಅರ್ಥ ಆಗಲ್ಲ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನೋಡ್ಕೊಳಕ್ಕೆ ಅಂತ ಇದ್ದ ಪುಟ್ಟಮಲ್ಲಿ ಅವ್ರಿಗೆ ಆಗಬಾರ್ದು ಆಗೋಗಿ ನನ್ನ ಹೃದಯದಲ್ಲಿ ಪಾಪಸ್ ಕಳ್ಳಿ ಬೆಳ್ಕೊಂಬಿಟ್ಟಿದೆ.
ಇಂಥ ಟೈಮಲ್ಲಿ ಏನು ಕೆಲಸ ಮಾಡಲಿ ಮಮ್ಮಿ? ಈ ವಿಷಯ ನಮ್ಮ ಬಾಬಣ್ಣಂಗೆ ಹೆಂಗೆ ಹೇಳನೆ? ಬಂಧನ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳ್ತಾರಲ್ಲ ಹಂಗೆ ನಾನು ಹೇಳ್ತೀನಿ. ನಮ್ಮ ಬಾಬಣ್ಣ ಬಂದಲ್ಲಿ ನಿಂತ್ಕೋತಾರೆ, ನಾನು ಈಚರಿಂದ ಬರ್ತೀನಿ. ಬಾಬಣ್ಣ ಬಾಬಣ್ಣ ನಾನು ಅವ್ವ ಆಯ್ತಾವ್ನಿ. ಇದು ಚೆನ್ನಾಗಿಲ್ಲ, ಈಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ ನೀವು ಅಪ್ಪ ಆಯ್ತಾ ಇದ್ದೀರಿ. ಡಬ್ಬ ಥರ ಅದೇ, ಹಿಂಗೆ ಹೇಳೋದು? ಹಾ, ಕಂಬದ ಇಂಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ ಅದು ಅದು ನಾನು ನೀವು ಅಪ್ಪ ಅಮ್ಮ ಆಯ್ತಾವೆ. ಇದು ಡಬ್ಬ ಥರ ಅದೇ. ನಮ್ಮ ಬಾಬಣ್ಣ ಬಂದು ಇಲ್ಲಿ ಕೂತ್ಕೋತಾರೆ, ಆಗ ನಾನು ಇಂಚರಿಂದ ಬರ್ತೀನಿ. ಆಮೇಲೆ ಪುಟ್ಮಲಿ ಕಣ್ಣ ಮುಚ್ಚಾಲೆ ಆಟ ಯಾಕೆ ಆಡ್ತಾ ಇದೆಯಾ? ಅದೇನು ವಿಷಯ ಅಂತ ಹೇಳು. ಬಾಬಣ್ಣ ಬಾಬಣ್ಣ ನಾನು ಒಂದು ವಿಷಯ ಹೇಳ್ಬೇಕು. ಅದೇನು ಅಂತ ಬೇರೆ ಹೇಳು, ನಾನು ಅಂಗಡಿಗೆ ಹೋಗ್ಬೇಕು. ಬಾಬಣ್ಣ ಅದು ಅದು ಹೋಗಿ ಬಾಬಣ್ಣ, ಹೇಳಕ್ ನಂಗೆ ನಾಚಿಕೆ ಆಯ್ತದ. ಹಂಗಾರೆ ಹೇಳ್ಬೇಡ ಬಿಡು. ಬಾಬಣ್ಣ ನಾನು ಹೇಳಲೇಬೇಕು. ಅದು ನೀವು ಅಪ್ಪ ಆಯ್ತಾ ಇದ್ದೀರಿ. ಆಮೇಲೆ ಪುಟ್ಮಲಿ ದಿಟ ಹೇಳ್ತಾ ಇದೀಯಾ? ಅಯ್ಯೋ ಬಾಲೆ 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 ಬಾಲೆ. ಇದು ಚೆನ್ನಾಗಿಲ್ಲ, ಇನ್ನೇಂಗೆ ಹೇಳೋದು? ಮಧುರವ್ರು ಹೇಳ್ಕೊಟ್ಟಂಗೆ ಹೇಳ್ತೀನಿ. ನಮ್ಮ ಬಾಬಣ್ಣ ಬಂದ್ರು. ಅಯ್ಯೋ ಒಂದ್ ಗ್ಲಾಸ್ ನೀರು ತಕೊಂಬೊಮ್ಮೆ. ಕುಡಿಯಕ್ ನೀರು ಕೇಳಿದ್ರಿ ಯಾಕಮ್ಮೆ? ಗಂಡು ಹೆಣ್ಣು ನೋಡಕ್ ಬಂದಾಗ ಹೆಣ್ಣು ನಾಚ್ಕೊತಾ ಇದೆ. ಬಾಬಣ್ಣ ಅದು ಅದು ನಾನು ನಿಮ್ಮ ತಮ್ಮ ಯಾನ ಹೇಳ್ಬೇಕು. ಸಿಕ್ಕಿ ಅವಳು ಬೇಡ ಅನ್ನ, ಅದಕ್ಕೆ ಯಾಕೆ ನಾಚ್ಕೊಂಡು ನೆಲಕ್ಕೆ ತೂತ್ ಮಾಡಿ? ಬಾಬಣ್ಣ ನಾನು ನಿಮ್ಗೊಂದು ಗುಡ್ಡೆ ನ್ಯೂಸ್ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ಗುಡ್ಡೆ ನ್ಯೂಸ್ ಅಲ್ಲ ಕಮ್ಮಿ, ಗುಡ್ ನ್ಯೂಸ್. ಹಿಡಿದ್ರೆ ಚಾಡ, ಅದನ್ನೇ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ನೀವು ಕೋಪ ಮಾಡ್ಕೋಬಾರ್ದು. ಆಯ್ತು ಕಮ್ಮಿ, ಕೋಪ ಮಾಡ್ಕೊಳ್ಳಲ್ಲ ಹೇಳು. ಹಂಗಾರೆ ಕೂತ್ಕೊಳ್ಳಿ ಹೇಳ್ತೀನಿ. ಆಮೇಲೆ ಪುಟ್ ಮಾಡಿ ಯಾನ ವಿಷಯ ಹೇಳ್ತೀನಿ ಅಂತ ಕೂರ್ಸ್ಬಿಟ್ಟ. ಹೇಳ್ತೀನಿ ಬಾಬಣ್ಣ, ಕಣ್ಮುಚ್ಕೊಳ್ಳಿ. ಕಣ್ಬಿಡಿ. ಇದು ಯಾರ್ ಸೋಪ? ಇದು ನನ್ನ ಸೋಪು, ಇದರಿಂದಲೇ ನಾನು ದಿನ ಮುಖ ತೊಳೆಯೋದು. ಇದು ಯಾರ್ ಸೋಪ? ಅದು ನಿನ್ನ ಸೋಪು. ಇದು ನಿಮ್ ಸೋಪ್, ಇದು ನನ್ ಸೋಪು. ಇನ್ನೇನು ನಿಮ್ಮ ಅಪ್ಪ ಸೆಂಚುರಿ ಗೌಡನ್ನು ಅಂತ ಹೇಳುದ್ನಾ? ಬಾಬಣ್ಣ ನಾನು 7 ಗಂಟೆ ಹೊಸಿ ತಡ್ಕೊಳ್ಳಿ. ಆಯ್ತು ಹೇಳು. ಇದು ಯಾರ್ ಸೋಪ? ಆಮೇಲೆ ಪುಟ್ ಮಾಡಿ ನಿನ್ನ ಸೋಪ್ನು ಒಗ್ಟು ನನ್ಗೆ ಅರ್ಥ ಆಯ್ತಲ್ಲ, ಹೊಸಿ ಬುಡ್ಸಿ ಹೇಳಮ್ಮೆ. ಬಾಬಣ್ಣ ಇದು ನಮ್ ಕೂಸನ್ ಸೋಪು. ಕೂಸು? ಆಮೇಲೆ ಪುಟ್ ಮಾಡಿ ನೀ ಹೇಳ್ತಾ ಇರೋದು ಜಿಟೆ ಹೇಳ್ತಾ ಇದೆಯೇ? ಸಕ್ಕರೆ ತರ. ಆಮೇಲೆ ಪುಟ್ ಮಾಡಿ ಇವತ್ತು ಸಾರ್ಥಕಾಯ್ತು ಬಿಡಮ್ಮೆ. ಇನ್ಮೇಲೆ ನಮ್ಮ ಅವ್ನ ಕಲ್ ಬಯಸ್ಕಳೆ ತಪ್ಪಿಸ್ಬಿಟ್ಟ. ಇದಕ್ಕೆಲ್ಲ ಕಾರಣ ನೀವೇ ಬಾಬಣ್ಣ. ಹಂಗೇನಿಲ್ಲ ಕಮ್ಮಡಮ್ಮೆ. ಅಯ್ಯ ಆಮೇಲೆ ಪುಟ್ ಮಾಡಿ ಇರು, ನಮ್ಮ ಅವ್ನಿಗೊಂದು ಫೋನ್ ಮಾಡ್ಬಿಡ್ತೀನಿ. ಬಾಬಣ್ಣ ಆಗ್ಲೇ ಅತ್ತೆ ವಿಷಯ ಹೇಳ್ಬಿಟ್ಟಿ. ಇದೆ ನಮ್ಮ ಹೆಂಗೆ ಹೇಳಿಯ? ಇಂಥ ವಿಷಯನೆಲ್ಲ ಮೊದಲು ಗಂಡನಿಗೆ ತಾನೇ ಹೇಳ್ಬೇಕು. ಬಾಬಣ್ಣ ಇಂಥ ವಿಷಯವ ದೊಡ್ಡವ್ರಿಗೆ ಹೇಳಿ ಆಶೀರ್ವಾದ ತಗೋಬೇಕು ಅಂತ ಅವ್ರು ಫೋನ್ ಮಾಡಿದ್ದು. ತೊಂದ್ರೆ ಇಲ್ಲ ಬಿಡಮ್ಮೆ,
ಯಾರು ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಈಗ ಎಲ್ರಿಗೂ ವಿಷಯ ಹೇಳ್ಬಿಟ್ಟು ಸಂತೋಷ ಪಟ್ಬಿಟ್ಟು ಸ್ವೀಟ್ ತಿನ್ನೋದಷ್ಟೇ ಮುಖ್ಯ. ಬಾಬಣ್ಣ ಅತ್ತೆವ ನಿಮ್ ತಾವು ಮಾತಾಡ್ಬೇಕಂತೆ ಫೋನ್ ಮಾಡಿ. ಆಮೇಲೆ ಪುಟ್ಮಲಿ ನಮ್ಮ ಜೊತೆ ಮಾತಾಡಕ್ ನನಗೆ ಆಚಿಕೆ ಆಯ್ತದೆ, ನೀನೇ ಫೋನ್ ಮಾಡಿ ಹೋಗ್ಬಿಡಮ್ಮೆ. ಬಾಬಣ್ಣ ಅತ್ತೆವ ನಿಮ್ ತಾವನೇ ಮಾತಾಡ್ಬೇಕಂತೆ ನೀವೇ ಫೋನ್ ಮಾಡಿ. ಆಯ್ತು ಬಿಡು. ಅವಾಯ್ ಅವಾಯ್ ಅದು ಅದು ಇವತ್ತು ನಾನು ಅಪ್ಪ ಆಯ್ತವನಿ. ಗೊತ್ತಾಯ್ತು ಬಿಡೋ ಮಗನೇ, ನನ್ನ ಕೂಸಿ ಸಿ ಹೇಳಿದ ತಕ್ಷಣ ಊರಿಗೆಲ್ಲ ಸಿಹಿ ಹಂಚ್ಬಿಟ್ಟೆ. ನೋಡ್ದೆ ವೈ, ಇಷ್ಟು ದಿನ ನನ್ನ ಕೆಲ್ಸಕ್ಕೆ ಬರ್ದವ ಅಂತಿದ್ದೆಲ್ಲ, ಈಗ ಗೊತ್ತಾಯ್ತಾನ ಯಾನ ಅಂತ. ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲಾದ್ರೂ ಈ ವಿಷಯ ಹೇಳಿದೆಯಲ್ಲ, ನನಗೆ ಬಹು ಖುಷಿ ಆಯ್ತು ಬಿಡು. ಅವಯ್ ಅದಕ್ಕೂ ಟೈಮು ಗಳಿಗೆ ಎಲ್ಲ ಕೂಡು ಬರಬೇಕು. ನೀ ಏನು ಬೈದಯ ಹೊಗಳ್ತಾ ಇದ್ದ ಒಂದು ಗೊತ್ತಾಯ್ತಾ ಇಲ್ಲಪ್ಪ. ಈಗ ಅದನ್ನೆಲ್ಲ ಗೊತ್ತು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ನನ್ನ ಕೂಸನ್ನ ಚಂದಾಗಿ ನೋಡ್ಕೊ. ನನಗೆ ನನ್ನ ಕೂಸನ್ನ ನೋಡಬೇಕು ಅಂತ ಸಾಣೆ ಆಸೆ ಆಯ್ತದೆ. ನಾಳೆ ಬೆಳಿಗ್ಗೆನೆ ಉದಯ ರಂಗ ಬಸ್ ಹತ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬವ್ವ ನಿನಗೋಸ್ಕರ ಕಾಯ್ತಾ ಇರ್ತೀವಿ. ಲೇ ಮಗನೇ, ಇವತ್ತು ನೀವಿಬ್ರು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ನಮ್ಮ ವಂಶನ ಚೆನ್ನಾಗಿ ಬೆಳೆಸಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಎಲ್ರಿಗೂ ಸಿಹಿ ಹಂಚ್ಬಿಡಿ. ಆಯ್ತು ಕವಾಯ್, ಸರಿ ಫೋನ್ ಮಾಡಿಗ್ಲಾ? ಮಡ್ಗು ಇಂಥ ಆನಂದನ ತಾಳಲಾರೆ. ಎಂಜಾಯ್ ಬಾಬಣ್ಣ ಅಚ್ಚಮ್ಮ ಏನಂದ್ರು? ನಾಳೆಗ ನಮ್ಮಿಬ್ರು ನೋಡಕ್ ಬಂದಾರಂತೆ. ಬಾಬಣ್ಣ ನಾವಿಬ್ರೆಲ್ಲ ಮೂರು. ನಮ್ಮ ಕೂಸನ್ನ ಮರ್ತು ಬಿಟ್ಟಿದೆ ಕಮ್ಮಿ. ಅಲ್ಲಲ್ಲಿ ನಮ್ಮ ಕೂಸಿ ಅನ್ ಮಾಡ್ತಾ ಇದ್ದದು. ಬಾಬಣ್ಣ ಯಾಕಂಗ್ ಶಾಕ್ ಕೊಟ್ಬಿಟ್ರಿ? ಮಲ್ಲಿಗಿರವನ್ನ ಎದ್ದೋಸ್ಬೇಡ ದನ ಕಾಯವನ್ನ ಅನ್ಬಿಡ್ತು. ಮಧುರ ಅವ್ರ ಏನ ನೋಡ್ರೆ ಮೊಕನ ಗಂಟಿಕಂಗ್ ಕೂತ್ಬಿಟ್ಟಿದಾರಿ. ಮುಖ ಗಂಟಿಕೊಂಡು ಕೂತ್ಕೊಳ್ಳೋಂಥ ವಿಷಯ ಇದೆ, ಅದಕ್ಕೆ ಕೂತ್ಕೊಂಡಿದ್ದೀನಿ. ನೀವೇನೋ ಅಲ್ಲಿ ಕಿಸ್ಕೊಂಡು ಇಷ್ಟೊಂದು ಖುಷಿಯಾಗಿ ಬಂದ್ಬಿಟ್ಟಿದ್ದೀರಾ. ಖುಷಿ ಪಡೋ ಅಂತ ವಿಷಯ ಅದೇ, ಅದಕ್ಕೆ ಖುಷಿ ಪಡ್ತಾವನಿ. ತಗೊಳ್ಳಿ ಸ್ವೀಟ. ಯಾರು ಮಾಡದೇ ಇರೋ ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಸ್ವೀಟ್ ಹಂಚ್ತಿದ್ದೀರೇನ್ರಿ? ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಅಣ್ಣಪ್ಪನವ್ರೆ ಸ್ವೀಟ್ ತಗೊಳ್ಳಿ ಅಂದ್ರೆ ಅಕ್ಕ ಹತ್ತಕ್ಕೆ ತಿರ್ಕಂಗ್ ಗೊಣ ಅಂತಾರ್ರಿ. ನಮ್ಮ ಪುಟ್ಟಮಲ್ಲಿ ಅವ್ರಿಗೆ ಮಾಡಬಾರ್ದು ಕೆಲಸ ಮಾಡಿ ಕೂರಿಸಿದ್ದೆ ಅಲ್ಲಪ್ಪ. ಗೊಣಗಾಡ್ದೆ ನೀನು ಗುಣಗಾನ ಮಾಡಲಿ. ಅಣ್ಣಪ್ಪನವ್ರೆ ಬಾಯಲ್ಲಿ ಬೀಡ ಇಟ್ಕೊಂಡು ಹೋಗ್ತಾರ ಗೊಣ ಅಂತ ಯಾಕಂದರಿ. ಜೋರಾಗಿ ಹೇಳಿ, ನಾನು ಕೇಳಿಸ್ಕತ್ತೀನಿ. ಏನಿಲ್ಲ ಬಿಡಿ ಗೌಡ್ರೆ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಅದು ತಕೊಂಬಿಡಿ, ನಾನು ಖುಷಿಯಾಗಿರೋ ಟೈಮಲ್ಲಿ ನನಗೆ ಯಾರು ಅರ್ಥ ಆಗಲ್ಲ. ತಗೊಳ್ಳಿ ಸ್ವೀಟ. ಏನ್ ಗೌಡ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಮಧುರ ಅವ್ರೆ ನನಗೆ ನಾಚಿಕೆ ಆಯ್ತದೆ. ನಾಚ್ಕೋಬೇಡಿ, ನಂಗೆಲ್ಲ ವಿಷಯ ಗೊತ್ತು. ಕಂಗ್ರ್ಯಾಚುಲೇಷನ್. ಮಲ್ಲಿ ನಿಮ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಲಾ? ಹೌದು ಗೌಡ್ರೆ, ಅವ್ರು ನಂಗೆಲ್ಲ ವಿಷಯ ಹೇಳಾದ್ಮೇಲೆನೆ ನಿಮಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದು. ಅಂದ್ರೆ ಸೋಪ್ ಸ್ಟೋರಿ ಹೇಳ್ಕೊಟ್ಟಿದ್ ನೀವಾ? ಹೌದು. ಅನ್ಕಡಿ ಆ ದಡ್ಡ ಬೋಟೆ ತನಕ ಯಾನು ಅರ್ಥ ಆಗಲ್ವಲ್ಲ, ಇದು ಹೆಂಗ್ ಗೊತ್ತಾಗೋಯ್ತು ಅಂತ. ಮಧುರ ಅವ್ರೆ ನಿಮ್ಮ ಸೋಪ್ ಸ್ಟೋರಿ ಶಾನೆ ಪಸಂದಾಗಿತ್ತು. ನಿಮ್ಮ ಮಟ್ಟಿಲಿ ಯಾವಾಗ ಡಿಸ್ಕಷನ್ ಇಟ್ಕೊಳ್ಳೋ ಅಂದ್ರೆ ನಿಮ್ಮ ಮಟ್ಟಿಲಿ ಆ ಥರ ಆದಾಗ ಯಾವ ಥರ ಸ್ಟೋರಿ ಹೇಳಿರಿ ಅಂದಿ. ಆ ವಿಷಯ ಬೇಡ, ನೀವು ಯಾವಾಗ ನನಗೆ ಪಾರ್ಟಿ ಕೊಡಿಸ್ತೀರಾ? ಅಯ್ಯೋ ಶಿವನೇ, ನೀವು ಕೇಳೋದು ಹೆಚ್ಚ, ನಾ ಕೊಡ್ಸೋದು ಹೆಚ್ಚ. ನೀವು ಯಾವಾಗ ಕೇಳೋರು ಸರಿ ಕೊಡಿಸ್ತೀನಿ. ಸದ್ಯಕ್ಕೆ ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ಅಣ್ಣ ಅಪ್ಪನವ್ರಿ, ಹಣ ಬರಕ ಒಣ ಯಾರು ಅಂದಂಗ ಆಗದೆಲ್ಲ ಆಗೋಗ್ಬಿಟ್ಟದೆ. ಈಗ ಯಾಕೆ ತಲೆ ಕೆಡ್ಸ್ಕೊಂಡು ನಿಂತಿದಾರಿ? ತಗೊಳ್ಳಿ ಸ್ವೀಟ್ ತಿನ್ನಿ. ರೀ ಗೌಡ್ರೆ, ಮಾಡೋ ಕೆಲಸ ಇಲ್ಲದೆ ಮಾಡಬಾರ್ದು ಮಾಡಿ ಈಗ ಸ್ವೀಟ್ ಹಂಚಕ್ ಬಂದಿದ್ರೇನ್ರಿ? ನನಗೆ ಸ್ವೀಟ್ ಬೇಡ, ಹೋಗ್ರಿ ರೀ. ಜಾನಿ ಜಸ್ಟ್ ಶಟ್ ಅಪ್. ಗೌಡ್ರು ಖುಷಿಯಾದ ವಿಷಯನ ಹಂಚ್ಕೊಳ್ಳೋಕೆ ಸ್ವೀಟ್ ತಂದಿದ್ರೆ ನೀವ್ಯಾಕೆ ಇಷ್ಟೊಂದು ಖಾರವಾಗಿ ಮಾತಾಡ್ತಿದ್ದೀರಾ? ಬೆಳಗ್ಗೆನೆ ಮೆಣಸಿನ್ಕಾಯಿ ತಿಂದೆ ಅದಕ್ಕೆ. ಅನ್ನೇಪ್ತವ್ರಿ ಒತ್ತಾರೆ ತಿನ್ನಕ್ಕೆ ಯಾನು ಸಿಕ್ಲಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಯಾಕೆ ತಿಂದ್ರಿ? ನಮ್ಮಟ್ಟಿಗೆ ಬಂದ್ರೆ ತಂಗ್ಲಿ ಇಟ್ಕೊಡ್ತಿದ್ನಪ್ಪ. ತೊಂದರೆ ಇಲ್ಲ, ಈಗ ಸ್ವೀಟ್ ತಿನ್ನಿ, ಎಲ್ಲ ಸರಿ ಹೋಗ್ಬಿಡ್ತದೆ. ರೀ ಗೌಡ್ರೆ, ನಿಮಗ್ ದೇಶದ ಮೇಲೆ ಸ್ವಲ್ಪನೂ ಗೌರವ ಇಲ್ಲದೆ ಪುಟ್ಟಮಲ್ಲಿ ಅವ್ರನ್ನ ಪ್ರೆಗ್ನೆಂಟ್ ಮಾಡಿ ಕೂರಿಸಿದ್ರಲ್ಲ, ಇದು ಸರಿ ಏನ್ರಿ? ಅನ್ನೇಪ್ನವ್ರೆ, ನನ್ನೇನ್ರು ಪ್ರೆಗ್ನೆಂಟ್ ಆದ್ರೆ ದೇಶದ ಮೇಲೆ ಹೆಂಗ್ ಗೌರವ ಕಡಿಮೆ ಆದ್ದು? ರೀ ಗೌಡ್ರೆ, ಅದಕ್ಕೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು.
ದೇಶದಲ್ಲಿ ಜನಸಂಖ್ಯೆ 125 ಕೋಟಿ ದಾಟಿದೆ. ಜನ ಊಟ ಇಲ್ಲದೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತೇನ್ರಿ? ನಿಮಗೆ ಮಗು ಬೇಕೇ ಬೇಕು ಅಂತ ಇದ್ದಿದ್ರೆ ಯಾವ್ದಾದ್ರು ಅನಾಥಾಶ್ರಮದಿಂದ ಮಗುನ ದತ್ತು ತಂದು ಸಾಕ್ಬೋದಿತ್ತಲ್ರಿ? ಜಾನಿ, ನಿಮಗ್ ತಲೆ ಕೆಟ್ಟಿರೋದ್ರಲ್ಲಿ ಡೌಟೇ ಇಲ್ಲ. ಇರ್ಲಿ ಬುಡಿ ಮಧುರವ್ರೆ, ಅಮಾವಾಸ್ಯೆ ಹಿಂದೆ ಮುಂದೆ ಕೆಲವ್ರು ಹಿಂಗೆ ಆಡ್ತಾರೆ. ಅನೇಪ್ನವ್ರೆ, ನಿಮ್ಮಷ್ಟು ಆಳವಾಗಿ ಯೋಚನೆ ಮಾಡ್ಕೊಂಡು ನಾನು ಕೈಲಿರೋ ಕಾನೂನ ತುಕ್ಕಿಡಿಸ್ಕೊಳಕ್ಕಾಗಲ್ಲ. ತಗೊಳ್ಳಿ ಸ್ವೀಟ್ ತಿನ್ನಿ. ಗೌಡ್ರೆ, ಸುಮ್ನೆ ಇವ್ರ ಹತ್ರ ಮಾತಾಡ್ಕೊಂಡು ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗ್ ಬೇರೆಯವ್ರಿಗೆ ಸ್ವೀಟ್ ಕೊಡಿ. ಮಧುರವ್ರೆ, ಅಣ್ಣಪ್ಪನವ್ರು ಸ್ವೀಟ್ ತಿನ್ನಿಸ್ತಾನೆ ಹೆಂಗ್ ಹೋಗ್ಲಿ? ಅಣ್ಣಪ್ಪನವ್ರಿ ಆನೆ ರೀ ಗೌಡ್ರೆ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ನನಗೆ ಸ್ವೀಟ್ ಬೇಡ ಅಂದ್ರೆ ಬೇಡ. ನಿಮಗ್ ಬೇಡ, ಆದ್ರೆ ನನಗ್ ಬೇಕು. ಅಯ್ಯಾ